ನಾನು ಮೊದಲೇ ಹೇಳಿದಾಗೆ ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ ಆಗಿತ್ತು. ಸೊ ಇವತ್ತು ನಾಮಪತ್ರ ಸಲ್ಲಿಸಿದಂತವರು ತಮ್ಮ ಆಸ್ತಿ ವಿವರವನ್ನ ಕೂಡ ಘೋಷಣೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು 217 ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗಿಂತ ಅವರ ಪತ್ನಿನೇ ಶ್ರೀಮಂತೆಯಾಗಿದ್ದಾರೆ. ಇಂಟ್ರೆಸ್ಟಿಂಗ್ ಅಂತ ಅಂದ್ರೆ ಮಂಜುನಾಥ್ ಅವರ ಬಳಿ ಮನೆ ಇಲ್ಲ, ಆದರೆ ಹಲವು ಪುಸ್ತಕಗಳು ತನ್ನ ಬಳಿ ಇದೆ ಅನ್ನುವಂಥದ್ದನ್ನ ಅವರು ಅಫಿಡವಿಟ್ ನಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಯಾರ್ಯಾರ ಆಸ್ತಿ ಎಷ್ಟಿದೆ, ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ಲೋಕ ಅಖಾಡದಲ್ಲಿ ಕೋಟಿ ಕುಬೇರರ ಕಾಳಗ. ಎಚ್.ಡಿ. ಕುಮಾರಸ್ವಾಮಿ 217 ಕೋಟಿ ಒಡೆಯ. ಕರುನಾಡಿನಲ್ಲಿ ಲೋಕಸಭೆ ಕುರುಕ್ಷೇತ್ರದ ಮೊದಲ ಹಂತದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಒಟ್ಟು 443 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಇದರಲ್ಲಿ ಬಿಜೆಪಿ, ಕಾಂಗ್ರೆಸ್ನ 28 ಘಟಾನುಘಟಿಗಳು ಸೇರಿದಂತೆ ಉಳಿದ ಇತರೆ ಪಕ್ಷಗಳ ಅಭ್ಯರ್ಥಿಗಳು, ಪಕ್ಷೇತರ ಕಲಿಗಳು ಇದ್ದಾರೆ. ನಾಮಪತ್ರ ಸಲ್ಲಿಕೆ ವೇಳೆ ತಮ್ಮ ಆಸ್ತಿ ಘೋಷಿಸಿಕೊಂಡಿದ್ದು ಎಲ್ಲರೂ ಕೋಟಿ ವೀರರೇ. ಒಂದೇ ವರ್ಷದಲ್ಲಿ ಎಚ್.ಡಿ.ಕೆ ಆಸ್ತಿ 50 ಕೋಟಿ ಹೆಚ್ಚಳ. ಇವತ್ತು ಮಂಡ್ಯದಲ್ಲಿ ಉಮೇದುವಾರಿಕೆ ಸಲ್ಲಿಸಿದ ಜೆಡಿಎಸ್ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಬರೋಬ್ಬರಿ 217 ಕೋಟಿ ರೂಪಾಯಿಗಳ ಒಡೆಯರಾಗಿದ್ದಾರೆ. ಅಫಿಡವಿಟ್ನಲ್ಲಿ ಒಟ್ಟು ಆಸ್ತಿ 217 ಕೋಟಿ 21 ಲಕ್ಷ ರೂಪಾಯಿ ಇರುವುದಾಗಿ ಉಲ್ಲೇಖಿಸಿರುವ ಎಚ್.ಡಿ.ಕೆ ಇದರಲ್ಲಿ ಕುಟುಂಬದ ಚಿರಾಸ್ತಿ 102 ಕೋಟಿ 23 ಲಕ್ಷ, ಹಾಗೆ ಸ್ಥಿರಾಸ್ತಿ 114 ಕೋಟಿ 98 ಲಕ್ಷ ರೂಪಾಯಿ ಇದೆಯಂತ ಘೋಷಿಸಿದ್ದಾರೆ. ಕಳೆದ ವರ್ಷಕ್ಕಿಂತ ಎಚ್.ಡಿ.ಕೆ ಆಸ್ತಿ 50 ಕೋಟಿ 7 ಲಕ್ಷ ರೂಪಾಯಿ ಹೆಚ್ಚಾಗಿದೆ. ಆದರೆ ತಮ್ಮ 19 ಕೋಟಿ 12 ಲಕ್ಷ ಮತ್ತು ಪತ್ನಿ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ 63 ಕೋಟಿ 5 ಲಕ್ಷ ಸಾಲವಿರುವುದಾಗಿ ದಾಖಲಿಸಿದ್ದಾರೆ. ಇನ್ನು 47 ಲಕ್ಷ ಮೌಲ್ಯದ 750 ಗ್ರಾಂ ಚಿನ್ನಾಭರಣ, 9 ಲಕ್ಷ 62 ಸಾವಿರ ಮೌಲ್ಯದ 12.5 ಕೆಜಿ ಬೆಳ್ಳಿ, 2 ಲಕ್ಷ 60 ಸಾವಿರ ಮೌಲ್ಯದ 4 ಕ್ಯಾರೆಟ್ ವಜ್ರ ಇರುವುದಾಗಿ ಮಾಹಿತಿ ನೀಡಿದ್ದಾರೆ. ಇನ್ನು ಕ್ರಿಮಿನಲ್, ಸಿವಿಲ್ ಪ್ರಕರಣ ಸೇರಿದಂತೆ ಲೋಕಾಯುಕ್ತದಲ್ಲಿ 3 ಪ್ರಕರಣಗಳು ವಿಚಾರಣೆ ಹಂತದಲ್ಲಿವೆ ಅಂತ ಉಲ್ಲೇಖಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ಗೆ ಯಾವುದೇ ಮನೆ ಇಲ್ಲ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಆಸ್ತಿ 43 ಕೋಟಿ 69 ಲಕ್ಷ ರೂಪಾಯಿ ಇದ್ರೆ, ಮಂಜುನಾಥ್ಗಿಂತ ಅವರ ಪತ್ನಿ ಅನುಸೂಯ ಅವರ ಬಳಿ 52 ಕೋಟಿ 66 ಲಕ್ಷ ರೂಪಾಯಿ ಆಸ್ತಿ ಇದೆ. ಇಬ್ಬರ ಒಟ್ಟು ಆಸ್ತಿ 96 ಕೋಟಿ 29 ಲಕ್ಷ ರೂಪಾಯಿ ಇದೆ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಮಂಜುನಾಥ್ ಅವರ ಹೆಸರಲ್ಲಿ 3 ಕೋಟಿ ಸೇರಿ 14.26 ಕೋಟಿ ಸಾಲವಿದ್ದು, ಮಂಜುನಾಥ್ ಅವರ ಚಿರಾಸ್ತಿ ಮೌಲ್ಯ 6 ಕೋಟಿ 98 ಲಕ್ಷ, ಸ್ಥಿರಾಸ್ತಿ 36 ಕೋಟಿ 65 ಲಕ್ಷ ರೂಪಾಯಿ ಇದ್ದು, ಡಾಕ್ಟರ್ ಮಂಜುನಾಥ್ ಹೆಸರಲ್ಲಿ ಯಾವುದೇ ಚಿನ್ನಾಭರಣ ಇಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಇನ್ನು ಪತ್ನಿ ಅನುಸೂಯ ಮಾರುತಿ ಸಿಯಾಜ್ ಕಾರು ಹೊಂದಿದ್ದು, 5 ಕೆಜಿ ಚಿನ್ನಾಭರಣ, 1 ಕೆಜಿ ಚಿನ್ನದ ಗಟ್ಟಿ, 51 ಕ್ಯಾರೆಟ್ ವಜ್ರ, 340 ಗ್ರಾಂ ಬೆಲೆ ಬಾಳುವ ಹರಳುಗಳು, 25 ಕೆಜಿ ಬೆಳ್ಳಿ ಪತ್ನಿ ಹೆಸರಿನಲ್ಲಿವೆ. ಇಂಟ್ರೆಸ್ಟಿಂಗ್ ಅಂದ್ರೆ ವೈದ್ಯಕೀಯ ವಿಷಯಕ್ಕೆ ಸಂಬಂಧಿಸಿದಂತೆ 100 ಪುಸ್ತಕ ಮತ್ತು ಕನ್ನಡ ಸಾಹಿತ್ಯದ 125 ಪುಸ್ತಕವಿವೆ ಅಂತಾನೂ ಉಲ್ಲೇಖಿಸಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಅನುಸೂಯ ಮಂಜುನಾಥ್ ಹೆಸರಿನಲ್ಲಿ 4 ವಾಸದ ಮನೆ ಇದೆ, ಆದರೆ ತಮ್ಮ ಹೆಸರಿನಲ್ಲಿ ಯಾವುದೇ ಮನೆ ಇಲ್ಲ ಅಂತ ಮಂಜುನಾಥ್ ಅಫಿಡವಿಟ್ ನಲ್ಲಿ ತಿಳಿಸಿದ್ದಾರೆ. ಇನ್ನು ತುಮಕೂರು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಬಳಿ 1 ಕೋಟಿ 17 ಲಕ್ಷ ರೂಪಾಯಿನಷ್ಟು ಚಿರಾಸ್ತಿ ಇದೆ. ಸ್ಥಿರಾಸ್ತಿ 8 ಕೋಟಿ ಸೇರಿ ಒಟ್ಟು 9 ಕೋಟಿ 81 ಲಕ್ಷ ರೂಪಾಯಿ ಆಸ್ತಿ ಇರುವುದಾಗಿ ಘೋಷಿಸಿದ್ದಾರೆ. ವಿವಿಧ ಬ್ಯಾಂಕುಗಳಲ್ಲಿ 94 ಲಕ್ಷ 50 ಗ್ರಾಂ ಬೆಳ್ಳಿ, 500 ಗ್ರಾಂ ಚಿನ್ನಾಭರಣ ಸೇರಿ ಕೈಯಲ್ಲಿ 1 ಲಕ್ಷ 90 ಸಾವಿರ ರೂಪಾಯಿ ಇದೆಯಂತ ಅಫಿಡವಿಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಅತ್ತ ಚಿತ್ರದುರ್ಗದಲ್ಲಿ ನಾಮಪತ್ರ ಸಲ್ಲಿಸಿರೋ ಕಾಂಗ್ರೆಸ್ ಅಭ್ಯರ್ಥಿ ಬಿ.ಎನ್. ಚಂದ್ರಪ್ಪ ಆಸ್ತಿ 10 ಕೋಟಿ 52 ಲಕ್ಷ ಇರುವುದಾಗಿ ಘೋಷಿಸಿಕೊಂಡಿದ್ದಾರೆ. ಇನ್ನು ಕೋಲಾರ ಜೆಡಿಎಸ್ ಅಭ್ಯರ್ಥಿಯಾಗಿರುವ ಮಲ್ಲೇಶ್ ಬಾಬು 5 ಕೋಟಿ 80 ಲಕ್ಷ ಚಿರಾಸ್ತಿ, 16 ಕೋಟಿ 75 ಲಕ್ಷ ಸ್ಥಿರಾಸ್ತಿ ಸೇರಿ 22 ಕೋಟಿ 50 ಲಕ್ಷ ಇರುವುದಾಗಿ ಘೋಷಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಅಖಾಡದಲ್ಲಿ ತಮ್ಮ ಆಸ್ತಿ, ತಮ್ಮ ವಿವರಗಳನ್ನ ಮತದಾರರ ಮುಂದಿಟ್ಟಿರೋ ಅಭ್ಯರ್ಥಿಗಳು ನಾಳೆಯಿಂದ ಅಸಲಿ ಮತಬೇಟೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.